ನಿಮ್ಗೆ ಯಾಕೆ ಬೈಕ್ ಟ್ಯಾಕ್ಸಿ ಅವ್ರ ಮೇಲೆ ಅಷ್ಟೊಂದು ಕೋಪ ಅಂತ? ಟ್ರಾನ್ಸ್ಪೋರ್ಟ್ ವ್ಯವಸ್ಥೆನ ಕುಲಿಗೆಡಿಸ್ತಾ ಇದ್ದಾರೆ ಈ ಆಪ್ ಸಂಸ್ಥೆಗಳು ಅಂತ ಹೇಳಿ ಕೋಪ ಅಷ್ಟೇ ಹೊರತು ರೈಡರ್ಗಳ ಮೇಲೆ ಕೋಪ ಅಲ್ಲ. ಹೇಳೋದೆಲ್ಲ ಹೆಂಗಿದೆ ಅಂದ್ರೆ ಒಂಥರ ಸಿನಿಮಾದಲ್ಲಿ ಕಥೆ ಹೇಳ್ದಂಗಿದೆ. ಅದ್ ಬೇಡ ಸರ್ ನಮ್ಗೆ ಕತೆ. ನನಗೆ ಕಾನೂನು ಬೇಡ. ನನಗೊಂದು ಕಂಪ್ನಿ ರನ್ ಆಗ್ತಾ ಇದೆ, ಅದ್ ನನಗೆ ಗೊತ್ತು, ರನ್ ಆಗ್ತಾ ಇದೆ, ಆಯ್ತು ನಾನು ಸೇರ್ಕೋತೀನಿ. ಈ ಕಂಪ್ನಿ ರನ್ ಆಗ್ತಾ ಇರೋದು ಇಡೀ ಜಗತ್ಗೆ ಗೊತ್ತು. ಅದಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಒಂದು ವೇಳೆ ಏನಾದ್ರೂ ಅದು ಬಿಲ್ ಪಾಸ್ ಆಗಿ ಅದಕ್ಕೊಂದು ಕಾನೂನನ್ನ ರೂಪಿಸ್ಬಿಟ್ರು ಅಂದ್ರೆ ನಾವು ಕೂಡ ಏನು ಮಾತಾಡಕ್ ಆಗಲ್ಲ. ಕಾನೂನು ಇಲ್ಲದೆ ಇರೋದ್ರಿಂದನೇ ನಾವು ಇದನ್ನ ಪ್ರಶ್ನೆ ಮಾಡಿ ಕೇಳ್ತಾ ಇರೋದು. ನೀವ್ ಯಾಕೆ ಕೇಳ್ತೀರಾ? ನೀವ್ ಯಾರು? ಸಾರಿಗೆ ಕೋರ್ಟ್ ಇದೆ, ಅದೇ ರೀತಿ ಪೊಲೀಸ್ ಇದ್ದಾರೆ. ನಾನು ಒಂದು ಸಂಘಟನೆಯ ಅಧ್ಯಕ್ಷ. ನಾನು ಒಂದು ಸಂಘಟನೆ ಕಟ್ತೀನಿ ಅಂದ್ರೆ ನನ್ನ ಸಂಘಟನೆಗೆ ಒಂದು ಅಜೆಂಡಾಗಳು ಬೈಲಾ ಅಂತ ಇರುತ್ತೆ. ಅದರಲ್ಲಿ ನೀನು ಕಾರ್ಮಿಕರ ಪರವಾಗಿ ಧ್ವನಿ ಎತ್ತು ಅಂತ ಇರುತ್ತೆ. ಸ್ನೇಹಿತರೆ ನಮಸ್ತೆ. ಇವಾಗ ಬೈಕ್ ಟ್ಯಾಕ್ಸಿ ವಿಚಾರ ಎಲ್ಲಾ ಕಡೆ ನೋಡ್ತಾ ಇರ್ಬೋದು. ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತು ಅಂತ ಅಂತಾರೆ, ಇಲ್ಲಾಂದ್ರೆ ಆಟೋದವ್ರು ಆಗಿರ್ಬೋದು, ಹೊಡಿಯೋದು, ಆ ರೀತಿ ಎಲ್ಲ ಪ್ರಾಬ್ಲಮ್ಗಳಿದೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ನಮ್ಮ ಜೊತೆ ಸೋಮಶೇಖರ್ ಇದೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಈಗ ನಿಮ್ಗೆ ಯಾಕೆ ಬೈಕ್ ಟ್ಯಾಕ್ಸಿ ಅವ್ರ ಮೇಲೆ ಅಷ್ಟೊಂದು ಕೋಪ ಅಂತ? ಬೈಕ್ ಟ್ಯಾಕ್ಸಿ ಮೇಲೆ ಕೋಪ ಅನ್ನೋದಕ್ಕಿಂತ ಬೈಕ್ ಟ್ಯಾಕ್ಸಿನ ಓಡಿಸುವಂತ ರೈಡರ್ಗಳನ್ನ ಅಮಾಯಕರ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ನಮ್ಮ ಈ ಒಂದು ವ್ಯವಸ್ಥೆನ ಕುಲಿಗೆಡಿಸ್ತಾ ಇದ್ದಾರೆ, ಟ್ರಾನ್ಸ್ಪೋರ್ಟ್ ವ್ಯವಸ್ಥೆನ ಕುಲಿಗೆಡಿಸ್ತಾ ಇದ್ದಾರೆ ಈ ಆಪ್ ಸಂಸ್ಥೆಗಳು ಅಂತ ಹೇಳಿ ಕೋಪ ಅಷ್ಟೇ ಹೊರತು ರೈಡರ್ಗಳ ಮೇಲೆ ಕೋಪ ಅಲ್ಲ. ಸರ್ ಈಗ ಮತ್ತೆ ಹೊಡೆಯೋದೇನಕ್ಕೆ? ಈಗ ಒಂದ್ ನಿಮಿಷ ಹೇಳ್ತೀವಿ ಕೇಳಿ. ಈಗ ಈ ಭೂಮಿ ಮೇಲೆ ಹಲವಾರು ತರ ಮನುಷ್ಯ ಮನಸ್ಥಿತಿಗಳಿದಾವೆ. ಕಾನೂನು ವಿವೇಕ ಗೊತ್ತಿರುವಂತವ್ರು ಯಾರು ಕೂಡ ಕೈ ಎತ್ತಕ್ ಹೋಗಲ್ಲ, ಹೊಡಿಯೋದಕ್ ಹೋಗಲ್ಲ. ಹಂಗೆ ಎಲ್ರು ಮನಸ್ಥಿತಿನೂ ನನ್ನಾಗೆ ಇರ್ಬೇಕು ಅನ್ನೋ ಸುಳ್ಳು. ಈಗ ಕೆಲವ್ರಿಗೆ ಏನಿರುತ್ತೆ, ಕಾನೂನು ಬಗ್ಗೆ ಗೊತ್ತಿರಲ್ಲ. ಅವ್ನಿಗೇನಿರುತ್ತೆ, ನಾನು ನನ್ನ ದುಡಿಮೆಗೆ ನೀನ್ ತೊಂದರೆ ಕೊಡ್ತಾ ಇದೀಯಾ ಅಷ್ಟೇ ಅವ್ನ ಮೈಂಡ್ ಅಲ್ಲಿ ಇರುತ್ತೆ. ನೀನ್ ತೊಂದರೆ ಕೊಡ್ಬೇಡ ಅಂತ ಹೇಳಿ ನಿನ್ ಮೇಲೆ ಹಲ್ಲೆ ಮಾಡಕ್ ಬರ್ತಾನೆ. ಅವನಿಗೆ ಕಾನೂನು ಅರಿವಿರೋದಿಲ್ಲ. ನಾನು ಆತನ್ನ ಪ್ರಶ್ನೆ ಮಾಡಿ ಕೇಳೋದ್ರಿಂದ ಏನಾಗ್ಬೋದು, ನಾನು ಆತನ ಮೇಲೆ ಹಲ್ಲೆ ಮಾಡೋದ್ರಿಂದ ನನ್ನ ಮೇಲೆ ಕಾನೂನು ಯಾವ ರೀತಿ ಕ್ರಮ ತಗೊಳ್ಬಹುದು ಅನ್ನೋದು ಅರಿವಿಲ್ಲದೆ ಇರೋದ್ರಿಂದ ಕೆಲವರು ಈ ತರ ಮಾಡ್ತಾರೆ. ಯಾವಾಗ ಈ ರೀತಿ ಕೈ ಮಾಡೋದು ಮತ್ತೆ ಈ ತರದ್ ಏನಾದ್ರು ಎವಿಡೆನ್ಸ್ ಗಳು ಸಿಕ್ಕಿದಾಗ, ಇಂಥ ವಿಚಾರಗಳು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಆಗ ಖಂಡಿತ ಪೊಲೀಸ್ನವರು ಅವನಿಗೆ ಜಾಗೃತಿನೂ ಮೂಡಿಸ್ತಾರೆ, ಕೇಸು ಕೂಡ ಹಾಕ್ತಾರೆ. ಆಗ ಅಂತ ವಿಚಾರಗಳು ಕೂಡ ಸ್ಪ್ರೆಡ್ ಆದಾಗ ಬೇರೆಯವರು ಹೊಡೆಯುವಂತದನ್ನ ಅವಾಯ್ಡ್ ಮಾಡ್ತಾರೆ. ಈಗ ಸರ್ ನೀವು ಹೇಳಿದ್ರಿ ಕೆಲವರು ಮಾಡೋದ್ರಿಂದ ತಪ್ಪು ಅಂತ. ಹೌದು, ಅದೇ ನೀವು ಹೇಳ್ತೀರಾ. ಒಂದೊಂದ್ಸತಿ ಏನ್ ಹೇಳ್ತೀರಾ ಅಂದ್ರೆ ಬೈಕ್ ಡ್ರೈವರ್ ಇಂದ ಮಾನಸಿಕ ಕಿರುಕುಳ ಆಯ್ತು, ಇಲ್ಲಾಂದ್ರೆ ಮಹಿಳೆ ಮೇಲೆ ಹಲ್ಲೆ ಆಯ್ತು, ಆ ರೀತಿ ಆಯ್ತು. ಅದನ್ನು ಕೆಲವರು ಮಾಡಬಹುದಲ್ಲ. ನೀವೆಲ್ಲಾ ಬೈಕ್ ರೈಡರ್ ಅಥವಾ ಬೈಕ್ ಟ್ಯಾಕ್ಸಿನೇ ಯಾಕೆ ತಗೊಳ್ತೀರಾ? ಅಲ್ಲ, ಈಗ ನೋಡ್ರಿ, ಕ್ಯಾಬ್ ಅಲ್ಲೂ ಕೂಡ ಎಷ್ಟೋ ಕಡೆ ಲೈಂಗಿಕ ದೌರ್ಜನ್ಯಗಳು ನಡೆದಿದ್ದಾವೆ. ಒಂದ್ ನಿಮಿಷ. ಅದೇ ರೀತಿ ಆಟೋದಲ್ಲೂ ಕೂಡ ಲೈಂಗಿಕ ದೌರ್ಜನ್ಯಗಳು ನಡೆದಿದ್ದಾವೆ. ಅದೇ ರೀತಿ ಟೂ ವೀಲರ್ ಗಳಲ್ಲೂ ಕೂಡ ನಡೆದಿದ್ದಾವೆ. ಈಗ ಆ ರೀತಿ ಲೈಂಗಿಕ ದೌರ್ಜನ್ಯಗಳು ಯಾರು ಮಾಡಿರ್ತಾರೆ ಅಂತವ್ರ ಮೇಲೆ ಖಂಡಿತ ಕಾನೂನು ಕ್ರಮ ತಗೊಳ್ಳಿ ಅಂತ ನಾವು ಹೇಳೋದು. ಒಬ್ರು ಇಬ್ರು ಮಾಡೋದಲ್ಲ, ಇಡೀ ಬೈಕ್ ಟ್ಯಾಕ್ಸಿ ಕುಲನೇ ಯಾಕೆ ತಗೊಳ್ತೀರಾ ಅಂತ ಕೇಳ್ತಾರೆ. ಸರ್, ಈಗ ಒಂದ್ ಹೇಳ್ತೀನಿ ಕೇಳಿ, ಇದಿರೋದೇ ಹಂಗೆ. ಈಗ ಒಬ್ಬ ವ್ಯಕ್ತಿ, ಈಗ ಉದಾಹರಣೆಗೆ ನಮ್ಮ ಇವಾಗ ಕ್ಯಾಬ್ ಡ್ರೈವರ್, ಯಾರೋ ಒಬ್ಬ ಕ್ಯಾಬ್ ಡ್ರೈವರ್ ಒಬ್ಬ ಮಹಿಳೆ ಮೇಲೆ ಅನುಚಿತವಾಗಿ ಒತ್ತನೆ ಮಾಡ್ಬಿಟ್ಟ. ಆ ಒಬ್ಬ ಡ್ರೈವರ್ಗೆ ಕೆಟ್ಟ ಹೆಸರು ಬರಲ್ಲ, ಇಡೀ ಕ್ಯಾಬ್ ಚಾಲಕರು ಸಂಕುಲಕ್ಕೆ ಕೆಟ್ಟ ಹೆಸರು ತರುವಂತ ರೀತಿಲಿ ಇವಾಗಿಂದ ಅಲ್ಲ, ಹಿಂದೆಯಿಂದನೂ ಕೂಡ ನಡ್ಕೊಂಡ್ ಬಂದ್ಬಿಟ್ಟಿದೆ. ಸರ್, ಈಗ ನೀವು ಹೇಳಿದ್ರಿ ಈ ವೈಟ್ ಬೋರ್ಡ್ ಇಂದ ಮಾಡ್ತಾ ಇದ್ರೆ ಅದು ಓಕೆ. ಬಟ್ ಏನ್ ಹೇಳ್ತಾ ಇರೋದಂದ್ರೆ ಇದರಿಂದ ಹೆಣ್ಣು ಮಕ್ಕಳಿಗೆ ಯಾರೋ ಲೇಡೀಸ್ ಇದಾರೆ ಅವ್ರಿಗೆ ಸೂಕ್ತ ಅಲ್ಲ, ಅದಕ್ಕೋಸ್ಕರ ಇದನ್ನ ಬ್ಯಾನ್ ಮಾಡಿ ಅಂತ ಮಾತುಗಳು ಬರ್ತಾ ಇದೆ. ಬೈಕ್ ಟ್ಯಾಕ್ಸಿಗಳು ಸರ್, ಖಂಡಿತ. ಈಗ ಸಮಟೈಮ್ಸ್ ನಾವು ಕೆಲವೊಂದು ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀವಿ, ಕಣ್ಣೆದುರುಗಡೆ ನೋಡ್ತಾ ಇರ್ತೀವಿ. ಈ ಹೆಣ್ಮಕ್ಳುಗಳು ಒಬ್ಬ ಪುರುಷನ ಜೊತೆ ಹಿಂದೆ ಮುಂದೆ ಕೂತಿರ್ತಾರೆ ಅಂದಾಗ, ಈಗ ನಮ್ಮ ರಸ್ತೆಗಳು ನಿಮ್ಗೆ ಗೊತ್ತಿರುತ್ತೆ, ಹಂಪ್ಸ್ ಆಗಿರ್ಬೋದು, ಹೊಂಡಗಳಾಗಿರ್ಬೋದು. ಸಮಟೈಮ್ಸ್ ಬ್ರೇಕ್ ಹೊಡೆದಂತ ಸಂದರ್ಭದಲ್ಲಿ ಹಿಂದೆ ಇದ್ದವರು ಮುಂದೆ ಹೋಗಿ ಅವ್ರನ್ನ ಟಚ್ ಮಾಡುವಂತದ್ದು ಇವೆಲ್ಲ ನಡೆಯುತ್ತೆ. ಅಂತ ಸಂದರ್ಭಗಳಲ್ಲಿ ಏನಾಗ್ತದೆ, ಪರಪುರುಷ, ಈ ಮಹಿಳೆ ಪರಪುರುಷನ ಜೊತೆ ಒಬ್ಬ ಮಹಿಳೆ ತನ್ನ ಒಂದು ರೈಡನ್ನ ಅಂದ್ರೆ ಪ್ರಯಾಣನ ಬಳಸ್ಕೊಂತಾರೆ ಅಂದಾಗ ಅದು ಆರೋಗ್ಯಕರವಾಗಿರ್ಬೇಕೆ ಹೊರತು ಮೈ ಟಚ್ ಆಗುವಂತದ್ದು ಈ ತರ ಘಟನೆಗಳೆಲ್ಲ ಏನ್ ನಡೆಯುತ್ತಲ್ಲ, ಈ ಘಟನೆಗಳು ನಡೀಬಾರ್ದು. ಸರ್, ಈಗ ಅದೇನ್ ಹೇಳ್ತೀರಾ ಸರ್? ಈಗ ಅಣ್ಣ ತಂಗಿನ ಹೋಗಲ್ವಾ? ಅಣ್ಣ ತಂಗಿ ಬೈಕ್ ಟ್ಯಾಕ್ಸಿ ಅಂತ ಹೇಳ್ತಾರ. ಈಗ ಇದೇ ರೋಡಲ್ಲಿ ಅಣ್ಣ ತಂಗಿ ಹೋಗ್ತಾರೆ ಸರ್. ಒಂದ್ ಹೇಳ್ತೀನಿ ಕೇಳಿ, ತನ್ನ ಸ್ವಂತ ತಾಯಿ ಹೊಟ್ಟೆಯಿಂದ ಒಂದು ಅಣ್ಣ ತಂಗಿ ಅನ್ನೋ ಬಾಂಧವ್ಯ ಇದ್ರೆ ಮಾತ್ರ ನಾವು ಅದಕ್ಕೆ ಒಪ್ಕೊಂತೀನಿ ಹೊರತು ಯಾರೋ ಅನದರ್ ಪರ್ಸನ್ಗಳು, XYZ ಪರ್ಸನ್ಗಳು, ಅವ್ರ ನನ್ನ ತಂಗಿ ಇದ್ದಂಗೆ, ಅವ್ರ ನನ್ನ ಅಕ್ಕ ಇದ್ದಂಗೆ, ಇದನ್ನ ಈ ಪೊಳ್ಳು ಮಾತುಗಳನ್ನ ನಾನು ನಂಬೋದೇ ಇಲ್ಲ. ಯಾಕೆ ಅಂದ್ರೆ
ಪ್ರತಿಯೊಬ್ಬನ ಇಲ್ಲ ಸರ್, ಮನಸ್ಸಲ್ಲೂ ಕೂಡ ಇನ್ನೊಂದು ಹೇಳ್ತೀರಿ, ನೀವ್ ಹೇಳೋದು ನಿಮ್ ರೀತಿಯಲ್ಲಿ ಓಕೆ ಅನ್ಸ್ಬೋದು, ಬಟ್ ನಾವು ನೋಡೋ ರೀತಿ ಮೇಲೆ ತಾನೇ ಹೋಗೋದು. ಎಲ್ಲ ಯಾರೋ ಅಣ್ಣ ತಂಗಿ ಹೋಗ್ತಾರೆ, ಈಗ ಒಂದ್ ನಿಮಿಷ, ನೀವು ನಿಮ್ಮ ದೃಷ್ಟಿಕೋನದಲ್ಲಿ ನೋಡ್ತೀರಾ, ನಾನು ನನ್ನ ಅನುಭವದ ಆಧಾರದ ದೃಷ್ಟಿಕೋನದಲ್ಲಿ ನೋಡ್ತೀನಿ. ಈಗ ಉದಾಹರಣೆಗೆ, ಇವಾಗ ನೀವು ಮನೇಲಿ ಇರ್ತೀರಾ, ನಿಮ್ಮ ಮನೆಗೆ ಯಾರೋ ಒಬ್ರು ಬರ್ತಾರೆ, ಬಂದಂತ ಸಂದರ್ಭದಲ್ಲಿ ನಿಮ್ಮ ಮಡದಿ ಇರ್ತಾರೆ, ಬಂದಂತ ಒಂದ್ ಹೆಣ್ಮಗು ನಿಮ್ಮನ್ನ ಚೆನ್ನಾಗಿ ಮಾತಾಡ್ಸೋದು, ನಿಮ್ ಪಕ್ಕ ಕೂತ್ಕೊಳ್ಳೋದು ಮಾಡ್ಬೋದು. ಅವಾಗ ನಿಮ್ ಮಡದಿ ಏನಂತಾರೆ, ಏನ್ರಿ ಅವ್ರ ಜೊತೆ ಅಷ್ಟು ಸಲಹೆಯಿಂದ ಇರ್ತೀರಾ ಅಂತ ಕೇಳ್ತಾರೆ. ನಮ್ ಫ್ರೆಂಡ್ ತಂಗಿ, ನನ್ ತಂಗಿ ಸಮಾನ ಅಂತ ನೀವ್ ಹೇಳ್ಬೋದು. ನೀವು ನೋಡೋ ದೃಷ್ಟಿ ಓಕೆ ನಿಮ್ಮ ಪ್ರಕಾರ, ಆದ್ರೆ ನಾನು ಈಗ ನಿಮ್ಮ ಮಡದಿಯವರ ಅಣ್ಣ ಆಗಿರ್ತೀನಿ ಅನ್ ಕಡೆ, ನನ್ನ ಅನುಭವದ ಪ್ರಕಾರದಲ್ಲಿ ಇಂಥ ಆಟಗಳನ್ನ ನಾನು ಬೇಜಾರ್ ನೋಡ್ಬಿಟ್ಟಿದೀನಯ್ಯ, ಅದೆಲ್ಲ ತಂಗಿ ಅವ್ರ ತಂಗಿಗೆ ಅಷ್ಟೇ, ನಿನ್ಗಲ್ಲ ಅನ್ನೋ ರೀತಿ ನಾನು ಹೇಳ್ಬೋದು. ಬಟ್ ನಿಮಗೆ ಈಗ ಮ್ಯಾಟರ್ ಬರ್ತೀನಿ, ಏನಂದ್ರೆ ನಿಮಗೆ ಬೈಕ್ ಟ್ಯಾಕ್ಸಿ ವಿಚಾರ ಯಾಕೆ ಹೇಗಿರ್ಲಿ, ಅವ್ರು ದುಡ್ಕೊಂಡು ಹೋಗ್ತಾರೆ, ಅವ್ರ ಪಾಡಿಗೆ ಅವ್ರದಾಗುತ್ತೆ, ನಿಮ್ ಪಾಡಿಗೆ ನಿಮ್ಮತ್ತೆ ಯಾಕೆ ಅಂತ ಇಲ್ಲ ನೀವು ಅಂತ. ಈಗ ನಮ್ಮ ಸಾರಿಗೆ ಇಲಾಖೆಯಲ್ಲಿ ಆಟೋಗಳು ಮತ್ತೆ ಕ್ಯಾಬ್ಗಳು ಮತ್ತೆ ಟಿ ಬಸ್ಗಳು ಪ್ರಯಾಣಿಕರು ಸೇವೆ ಮಾಡಿ ಅನ್ನೋ ರೀತಿಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ಕಾನೂನಿದೆ. ಬೈಕಲ್ಲೂ ಕೂಡ ನೀವು ಪ್ರಯಾಣಿಕರು ಸೇವೆ ಮಾಡ್ಬೋದು ಅಂತ ಕಾನೂನು ಇದ್ದಿದ್ರೆ ಬರುತ್ತೆ ಬಿಡಿ ಅಲ್ಲ, ಇಲ್ವಲ್ಲ. ಈಗ ಇವೆಲ್ಲ ಮುಂಚೆ ಇತ್ತ. ಈಗ ಹೇಳ್ತೀನಿ ಕೇಳಿ, ಈಗ ಒಂದ್ ನಿಮಿಷ ಇರಿ. ಅಮಿತ್ ಶಾ ಅವರು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ರು, ಬೈಕನ್ನು ಕೂಡ ನಾವು ಟ್ಯಾಕ್ಸಿ ಮಾಡಿ ತರ್ತೀವಿ ಅಂತ. ಒಂದು ವೇಳೆ ಏನಾದ್ರೂ ಅದು ಬಿಲ್ ಪಾಸ್ ಆಗಿ ಅದಕ್ಕೊಂದು ಕಾನೂನನ್ನ ರೂಪಿಸ್ಬಿಟ್ರು ಅಂದ್ರೆ ನಾವು ಕೂಡ ಏನು ಮಾತಾಡಕ್ ಆಗಲ್ಲ. ಕಾನೂನು ಇಲ್ಲದೆ ಇರೋದ್ರಿಂದನೇ ನಾವು ಇದನ್ನ ಪ್ರಶ್ನೆ ಮಾಡಿ ಕೇಳ್ತಾ ಇರೋದು. ಸಾರಿಗೆ ಇಲಾಖೆ ನಿಯಮದಲ್ಲಿ ಬೈಕ್ ಬರೋದೇ ಇಲ್ವಲ್ಲ ಟ್ಯಾಕ್ಸಿ ನೀನ್ ಬಳಸೋದಕ್ಕೆ, ಯಾಕೆ ಬಳಸ್ತೀಯ ಅಂತಾನೆ ನಾವು ಕೇಳ್ತಾ ಇರೋದು. ನೀವ್ ಯಾಕೆ ಕೇಳ್ತೀರಾ? ನೀವ್ ಯಾರು? ಸಾರಿಗೆ ಅದೇ ರೀತಿ ಪೊಲೀಸ್. ನಾನು ಒಂದು ಸಂಘಟನೆಯ ಅಧ್ಯಕ್ಷ, ನಾನು ಒಂದು ಸಂಘಟನೆ ಕಟ್ತೀನಿ ಅಂದ್ರೆ ನನ್ನ ಸಂಘಟನೆಗೆ ಒಂದು ಅಜೆಂಡಾಗಳು ಬೈಲಾ ಅಂತ ಇರುತ್ತೆ. ಅದರಲ್ಲಿ ನೀನು ಕಾರ್ಮಿಕರ ಪರವಾಗಿ ಧ್ವನಿ ಎತ್ತು ಅಂತ ಇರುತ್ತೆ. ಈಗ ನಾನು ಒಬ್ಬ ಸಂಘಟನೆ ಅಧ್ಯಕ್ಷನಾಗಿ ಪ್ರಶ್ನೆ ಮಾಡಿ ಕೇಳ್ಬೋದು. ಎರಡನೇ ಪಾಯಿಂಟ್, ನಾನು ಆಸ್ ಎ ಒಬ್ಬ ಡ್ರೈವರ್, ನಾನು ಕೂಡ ಸರ್ಕಾರಕ್ಕೆ ತೆರಿಗೆ ಕಟ್ತೀನಿ, ನಾನು ಕೂಡ ಸರ್ಕಾರದ ಪ್ರಜಾಪ್ರಭುತ್ವದ ಪ್ರಜೆ. ಸರ್ಕಾರದ ಕಾನೂನಲ್ಲಿ ಈ ರೀತಿಯ ಕಾನೂನು ಇಲ್ಲ ಅಂತ ಗೊತ್ತಾದ ಮೇಲೆ ನಾನು ಪ್ರಶ್ನೆ ಮಾಡಿ ಕೇಳುವಂತ ಅಧಿಕಾರ ನನಗಿದೆ. ಸರ್, ನೀವು ಪ್ರಶ್ನೆ ಮಾಡೋ ಅಧಿಕಾರ ಇದೆ. ಈಗ ಬೈಕ್ ತಡೆದು ಅಧಿಕಾರ ಮಾಡುವಂತದಿಲ್ಲ. ನೀವು ಏನೇ ಇದ್ರು ಕಂಪ್ನಿ ವಿರುದ್ಧ ಇರಬೇಕು, ಅದೇ ರೀತಿ ನಿಮ್ದೇನಿದ್ರು ಸರ್ಕಾರದ ವಿರುದ್ಧ ಇರಬೇಕು ಹೊರತು ಬೈಕ್ ರೈಡರ್ ಆಗಿರ್ಬೋದು ಹೊಟ್ಟೆಪಾಡ ಮೇಲೆ ಹೊಡೆಯೋತ್ರ ಇಲ್ಲ. ನೀವು ತಿಳ್ಕೊಂಡ್ರ ತಪ್ಪು. ಬೈಕ್ ಟ್ಯಾಕ್ಸಿನ ನಾವು ತಡಿತಾ ಇರೋ ಉದ್ದೇಶ ಅವ್ರ ಹೊಟ್ಟೆ ಮೇಲೆ ಹೊಡೆಯೋದಕ್ಕಲ್ಲ, ಅವ್ರನ್ನೇನೋ ಹೊಡೆಯೋದೋ ಬೈಯೋದೋ ಅಲ್ಲ. ಈ XYZ ಆಪ್ ಸಂಸ್ಥೆಗಳು ಏನಿದಾವೆ, ಇವರು ನಿಮ್ಗಳನ್ನ ಬಳಸ್ಕೊಂಡಿದ್ದಾರೆ. ನೀವು ಸಾರಿಗೆ ಇಲಾಖೆಯಲ್ಲಿ ಬೈಕ್ ಟ್ಯಾಕ್ಸಿಯಲ್ಲಿ ಟ್ಯಾಕ್ಸಿ ಸರ್ವಿಸ್ ಕೊಡುವಂತ ರೀತಿಯ ಅನುಕೂಲತೆ ಇಲ್ಲದೆ ಇರೋದ್ರಿಂದ ನೀವು ಅಕ್ರಮವಾಗಿ ಅನ್ಯಾಯವಾಗಿ ಬಲಿ ಆಗ್ತಾ ಇದ್ದೀರಾ. ನೀವು ಈ ಕೆಲಸಕ್ಕೆ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಅವ್ರಿಗೆ ಜಾಗೃತಿ ಮೂಡಿಸ್ತಾ ಇರೋದು. ಸರ್, ನಿಮ್ಮ ಜಾಗೃತಿ ಮೂಡಿಸ್ತಾ ಇದ್ದೀರಾ. ಇವಾಗ ನನಗೆ ದಿನಕ್ಕೆ ಸರ್ ಎಕ್ಸ್ಟ್ರಾ ನನಗೆ 500 ರೂಪಾಯಿ ಬೇಕು, ನನ್ನ ಕಂಪ್ನಿ ಹೋಗ್ತಾನೆ ಎಕ್ಸ್ಟ್ರಾ 500 ರೂಪಾಯಿ ಬೇಕು. ನನಗೀಗ ಅವ್ರು ಏನ್ ಕಂಪ್ನಿಗಳಿದೆ ಅದೇ ದೇವ್ರು ನನಗೆ. ಈಗ ನಾನೇನ್ ಮಾಡಿ ಹೇಳಿ, ನೀನ್ ಎಕ್ಸ್ಟ್ರಾ ದುಡ್ಡು ಬೇಕು ಅಂದ್ರೆ ನೀನು ಇದು ನೋಡಿ, ಅದು ಫುಡ್ ಮಾಡು, ಮೆಡಿಕಲ್ ಮಾಡು, ನಿನ್ ಕಾನೂನು ಈಗ ಕಾನೂನಲ್ಲಿ ಇದಿಲ್ಲ ಅಂದ್ರೆ ನಾವು ಅದನ್ನ ಆಪೋಸಿಟ್ ಆಗಿ ನಾವು ಮಾಡೋದು. ನೀವು XYZ ಅಲ್ಲಿ ಈಗ ಒಂದ್ ಹೇಳ್ತೀನಿ, ಈಗ XYZ ಕಂಪ್ನಿಗಳು ಈ ಬೈಕ್ ಟ್ಯಾಕ್ಸಿ ವ್ಯವಸ್ಥೆನ ತಂದಿದೆ, ನಾನು ದುಡಿಮೆ ಮಾಡ್ತಾ ಇದ್ದೀನಿ, ನನ್ಗೆ ಎಕ್ಸ್ಟ್ರಾ 500 ರೂಪಾಯಿ ಬೇಕು, ನಾನು ದುಡಿಮೆಗೆ ಹೋಗ್ಬೇಕು. ಈಗ ಅವರು ಹೇಳ್ತಾರೆ, ನಾನು ಕಳ್ತನ ಮಾಡೋ ಅಂತ ಒಂದು ವ್ಯವಸ್ಥೆ ನಮ್ ರೂಪಿಸಿದೀನಿ, ನೀನು ಕೆಲ್ಸಕ್ಕೆ ಬಾ, ನಿನ್ಗೆ ಅಲ್ಲಿ ಕೆಲ್ಸಕ್ಕೆ ಬಂದು ಕಳ್ತನ ಮಾಡ್ಕೊಂಡು ತಂದ್ಕೊಟ್ರೆ ನಿಂಗೆ 500 ರೂಪಾಯಿ ಕೊಡ್ತೀವಿ ಅಂತಾರೆ. ಈಗ ಸರ್ ಇಷ್ಟು ವರ್ಷ ಆಯ್ತು, ಈ ಆ್ಯಪ್ಗಳು ಏನಕ್ಕಿದಾವೆ? ಈ ಆ್ಯಪ್ಗಳು ಈಗ ಸರ್ಕಾರನೇ ತಗೋಬೇಕಲ್ಲ ಅಂತ ಕೇಳ್ತಾರ ನಾವು. ಇಲ್ಲ, ಸರ್ಕಾರ ಏನಾಗುತ್ತೆ, ಬಂಡವಾಳಶಾಹಿಗಳನ್ನ ಕರೆಯುತ್ತೆ. ಸರ್ಕಾರ ಯಾಕೆ ಕರೆಯುತ್ತೆ ಅಂದ್ರೆ ಬಿಸ್ನೆಸ್ ಮಾಡಿ, ನಾವು ಸರ್ಕಾರದಿಂದ ಲೀಗಲ್ ಆಗಿ ಬಿಸ್ನೆಸ್ ಮಾಡಿ. ಒಂದ್ ನಿಮಿಷ ಹೇಳ್ತೀನಿ. ಸರ್ಕಾರ ಏನ್ ಹೇಳುತ್ತೆ, ನಮ್ ಕೈಯಲ್ಲಿ ಉದ್ಯೋಗ ಸೃಷ್ಟಿ ಮಾಡಕ್ ಆಗಲ್ಲ, ನೀವುಗಳು ಬಂಡವಾಳಶಾಹಿಗಳಾಗಿ ಬಂದು ಇಲ್ಲಿ ಉದ್ಯೋಗದ ವ್ಯವಸ್ಥೆನ ಸೃಷ್ಟಿ ಮಾಡಿ ಅಂತಾನೆ ಅವ್ರು ಕರೆಯೋದು. ಇವರು ಉದ್ಯೋಗ ಸೃಷ್ಟಿ ಮಾಡುವಂತ ನೆಪದಲ್ಲಿ ಇಲ್ಲಿ ಬಂದು ನಾವು ಉದ್ಯೋಗ ಕೊಡ್ತೀವಿ ಅನ್ಕೊಂಡು ಬಂದು ಇವ್ರೇನ್ ಮಾಡ್ತಾರೆ, ಇಲ್ಲಿನ ಕಾನೂನುಗಳನ್ನ ಫಸ್ಟ್ ತಿಳ್ಕೊಂತಾರೆ. ನಾನು ಲೀಗಲ್ ಆಗಿ ಏನ್ ಬಿಸ್ನೆಸ್ ಮಾಡ್ಬೇಕು, ಇಲ್ಲಿಗಲ್ ಆಗಿ ಏನ್ ಬಿಸ್ನೆಸ್ ಮಾಡ್ಬೇಕು ಅಂತ. ಇಲ್ಲಿ ಲೀಗಲ್ ಇಲ್ಲಿಗಲ್ ಎರಡನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಇವ್ರು ಏನ್ ಮಾಡ್ತಾರೆ, ಪ್ರೋಸೆಸ್ ಮಾಡ್ಬಿಡ್ತಾರೆ. ಈ ಪ್ರೋಸೆಸ್ ಮಾಡುವಂತ ಹಂತದಲ್ಲೇ ಇವೆಲ್ಲ ನಡೀತಾ ಇರೋದು. ಇದನ್ನ ನಾವು ವಾಪಸ್ ಮಾಡ್ತಾ ಇರೋದು. ಹೇಳೋದೆಲ್ಲ ಹೆಂಗಿದೆ ಅಂದ್ರೆ ಒಂಥರ ಸಿನಿಮಾದಲ್ಲಿ ಕಥೆ ಹೇಳ್ದಂಗಿದೆ. ಅದ್ ಬೇಡ ಸರ್ ನಮ್ಗೆ. ನನಗೆ ಕಾನೂನು ಬೇಡ. ನನಗೊಂದು ಕಂಪ್ನಿ ರನ್ ಆಗ್ತಾ ಇದೆ, ಅದ್ ನನಗೆ ಗೊತ್ತು, ರನ್ ಆಗ್ತಾ ಇದೆ, ಆಯ್ತು ನಾನು ಸೇರ್ಕೋತೀನಿ. ಈ ಕಂಪ್ನಿ ರನ್ ಆಗ್ತಾ ಇರೋದು ಇಡೀ ಜಗತ್ಗೆ ಗೊತ್ತು. ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೀವ್ ಅನ್ಕೊಳ್ಳೋದಲ್ಲ,
ಕಾನೂನಲ್ಲಿ ಇದು ಲೀಗಲ್ ಆಗಿದ್ಯಾ ಅಂತ ತಿಳ್ಕೊಳ್ಬೇಕು. ಇವಾಗ ನೀವು ಹೋಗಿ ಸೇರ್ಕೊಂಡ್ಬಿಟ್ರಿ, ನಿಮ್ ವೈಟ್ ಬೋರ್ಡ್ ಕಾರ್ ಗಾಡಿಲಿ ಯಾರೋ ಒಬ್ಬ ಬಿದ್ದು ಸತ್ತೋದ, ಇನ್ಶೂರೆನ್ಸ್ ಕೊಡ್ಬೇಕು. ಇವಾಗ ನೀವು ಇನ್ಶೂರೆನ್ಸ್ ಕೊಡುತ್ತೆ ಬಿಡ್ರಿ. ಕಂಪ್ನಿ ಯಾರು ಕೊಡುತ್ತೆ? ಈಗ ಈಗ ನಾನು ಯಾವ ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ ಆ ಕಂಪ್ನಿ ಕೊಡುತ್ತೆ. ಈಗ ಎಷ್ಟು ಜನ ಸತ್ತೋಗಿದಾರಲ್ಲ ರೈಡರ್ಗಳ ಮೇಲೆ ಕೇಸ್ ಆಗಿದೆ. ಆ ಕೇಸು ಕೋರ್ಟ್ ಅಲ್ಲಿ ಇದೆ. ಇವಾಗ ಪರಿಹಾರ ಕೇಳಿದ್ದಾರೆ, ಯಾರು ಸತ್ತೋಗಿರುವಂತಹ ಕಡೆಯ ಲಾಯರ್ ಪರಿಹಾರ ಕೇಳಿದ್ದಾರೆ. ಈಗ ಪರಿಹಾರನ ಯಾವ ಕಂಪ್ನಿ ಕೊಡ್ತಾ ಇದೆ ತೋರಿಸ್ಕೊಡಿ. ಯಾರು ಕೊಡಲ್ಲ. ಈ RC ಓನರ್ ಕಟ್ಕೊಡ್ಬೇಕು. ಯಾಕೆ ಈಗ ಸರ್, ಈಗ ನಾನೇ ಒಂದು ಬುಕ್ ಮಾಡ್ತೀನಿ ಅನ್ಕೊಳ್ಳಿ, ಏನೋ ಒಂದು ಬೈಕ್ ಅಥವಾ ಕ್ಯಾಬ್ ಅಥವಾ ಏನೋ ಒಂದೊಂದು ಬುಕ್ ಮಾಡ್ತಾ ಇದೀನಿ, ಅಲ್ಲೇ ತೋರಿಸುತ್ತೆ ಇನ್ಸೂರೆನ್ಸ್ ಅಂತ ಪ್ರತಿಯೊಂದು ಅಪ್ಲಿಕೇಶನ್ ಅಲ್ಲೇ. ನೀವು ಅನ್ಕೊಂತ ಯಾಕೆ ಇನ್ನೂ ಅಲ್ಲಿದ್ದೀರಾ? ಆ ಸಂಸ್ಥೆ ನಿಮ್ಗೆ ಇನ್ಶೂರೆನ್ಸ್ ಕೊಡುತ್ತೆ. ಸಂಸ್ಥೆ ಇನ್ಶೂರೆನ್ಸ್ ಬೇರೆ, ವೆಹಿಕಲ್ ಇನ್ಶೂರೆನ್ಸ್ ಬೇರೆ. ಸಂಸ್ಥೆಯಿಂದ ನೀವು 50 ಕೋಟಿ ತಗೊಳ್ಳಿ, 1 ಕೋಟಿ ತಗೊಳ್ಳಿ, ಇಲ್ಲ 10 ರೂಪಾಯಿ ತಗೊಳ್ಳಿ, ಅದು ಸಂಸ್ಥೆ ಇನ್ಶೂರೆನ್ಸ್. ಸಂಸ್ಥೆ ನಿಮಗ್ ಕೊಡುತ್ತೆ, ರೈಡರ್ ಕೊಡುತ್ತೆ. ಲಾಯರ್ ಏನ್ ಮಾಡ್ತಾನೆ ಗೊತ್ತಾ? ಈ ದುಡ್ಡನ್ನು ತಗಂತಾನೆ, ನಿಮ್ಮೇಲೂ ಕೂಡ ಕೇಸ್ ಹಾಕಿ ಆ ದುಡ್ಡು ಕೂಡ ಬೇಕು ಅಂತ ಕೇಳ್ತಾನೆ. ಅದೇನಾಗತ್ತೆ ಸರ್? ಕಾನೂನು ಇರೋದೇ ಅದು, ಕತೆ ಅಲ್ಲ, ಅದು ಕಾನೂನು. ಈಗ ಸರ್, ಈಗ ನಾನು ಹೋಗ್ತಾ ಇದ್ದೀನಿ, ಆಕ್ಸಿಡೆಂಟ್ ಆಯ್ತು, ಹಿಂದ್ಗಡೆ ಇರೋರ್ಗೆ ಏನೋ ಆಯ್ತು. ಈಗ ಅವ್ರಿಗೂ ಕೂಡ ಇನ್ಸೂರೆನ್ಸ್ ಕ್ಲೈಮ್ ಇದೆ, ಯಾಕಂದ್ರೆ ಆಪ್ ಅಲ್ಲಿ ಇಸ್ಕೊಳ್ಳಿ ಬ್ರದರ್. ಅದನ್ನ ಹೇಳ್ತಾರೆ, ಇಸ್ಕೊತೀವಿಲ್ಲ, ಕೋರ್ಟ್ ಅಲ್ಲಿ ಕೇಸ್ ಹಾಕ್ತೀನಲ್ಲ ನಾನು ಲಾಯರ್. ಹಾಕ್ಲಿ, ಅದ್ರಲ್ಲಿ ಅವ್ರಿಗೇನಂತಾರೆ, ಅವ್ರ ಲಾಯರ್ ಕೇಸ್, ಅವ್ರ ಪರ ಕೇಸ್ ಹಾಕಿದಾಗ ನನಗೂ ಕೂಡ ಇನ್ಸೂರೆನ್ಸ್ ಇದೆ. ನಾನೇನ್ ರೈಡ್ ಮಾಡ್ತಾ ಇದ್ದೆ ನನಗೂ ಕೂಡ ಇನ್ಸೂರೆನ್ಸ್ ಇದೆ. ಅದೇ ರೀತಿ ನನ್ನ ಹಿಂದೆ ಯಾರು ಕುತ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಇನ್ಸೂರೆನ್ಸ್ ಇದೆ. ಯಾರು ಕೊಡ್ತಾ ಇರೋದು? ಕಂಪ್ನಿ ಕೊಡುತ್ತೆ. ಇಸ್ಕೊಳ್ಳಿ. ಅದನ್ನ ಹೇಳ್ತಾರ ನಾವು. ಲಾಯರ್ ನಿಮ್ ಆರ್ ಸಿ ಓನರ್ ಮೇಲೆ ಲಾಯರ್ ಸಪರೇಟ್ ಕೇಸ್ ಹಾಕ್ತಾನಲ್ಲ ಕಾನೂನಲ್ಲಿ. ಈಗ ಬೈಕ್ ಇನ್ಶೂರೆನ್ಸ್ ಇಂದನೂ ಬೇಕಪ್ಪ ನನಗೆ ಪರಿಹಾರ. ಸರ್, ಇವಾಗ ಒಂದ್ ನಿಮಿಷ ಇರ್ರಿ. ಈಗ ನನ್ನ ಹತ್ರ ಆಟೋ ಇದೆ, ಇಲ್ಲ ನನ್ನ ಹತ್ರ ಕಾರ್ ಇದೆ. ನಾನ್ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಗಾಡಿಯಲ್ಲಿ ಓಲಾ ಕಸ್ಟಮರ್ ಇದಾರೆ, ಆಕ್ಸಿಡೆಂಟ್ ಆಗೋಯ್ತು. ಓಲಾ ಕಂಪ್ನಿ ಹೇಳುತ್ತೆ ಡ್ರೈವರ್ಗೂ ಇನ್ಶೂರೆನ್ಸ್ ಕೊಡ್ತೀನಿ, ಕಸ್ಟಮರ್ಗೂ ಇನ್ಶೂರೆನ್ಸ್ ಕೊಡ್ತೀನಿ. ಡ್ರೈವರ್ಗೂ ಇನ್ಶೂರೆನ್ಸ್ ದುಡ್ಡು ಕೊಟ್ರು, ಕಸ್ಟಮರ್ಗೂ ಇನ್ಶೂರೆನ್ಸ್ ದುಡ್ಡು ಕೊಟ್ರು. ಯಾರು? ಓಲಾ ಕಂಪ್ನಿ. ಲಾಯರ್ ಏನ್ ಮಾಡ್ತಾರೆ, ಕಸ್ಟಮರ್ ಸತ್ತೋಗಿರ್ತಾರಲ್ಲ, ನನ್ನ ಗಾಡಿ ಮೇಲೆ ಕೇಸ್ ಹಾಕ್ತಾರೆ. ನೀವು ಡಬಲ್ ಇನ್ಶೂರೆನ್ಸ್ ಬಗ್ಗೆ ಹೇಳ್ತಾ ಇರೋದು. ಬ್ರದರ್, ಎಲ್ಲೆಲ್ಲಿಂದ ಇನ್ಶೂರೆನ್ಸ್ ದುಡ್ಡು ಕುಯ್ಕೊಳಕ್ ಸಾಧ್ಯನೋ ಅದನ್ನೆಲ್ಲ ಕುಯ್ಯೋದೇ ಲಾಯರ್ ಕೆಲಸ. ಕಂಪ್ನಿ ಕೊಟ್ಟಿರೋದು ಬಿಟ್ಬಿಡಿ. ಈಗ ನನ್ನ ಗಾಡಿ ಮೇಲೆ RC ಕಾರ್ಡ್ ಮೇಲೆ ಕೇಸ್ ಹಾಕ್ತಾರೆ. ಈಗ ನಾನ್ ಇನ್ಶೂರೆನ್ಸ್ ಕಟ್ಟಿಲ್ಲ ಅಂದ್ರೆ ಆ ಕುಟುಂಬಕ್ಕೆ ಪರಿಹಾರ ನಾನ್ ಕಟ್ಕೊಡ್ಬೇಕು. ನಾನ್ ಇನ್ಶೂರೆನ್ಸ್ ಕಟ್ಟಿದ್ರ ನನ್ನ ಗಾಡಿಯ ಇನ್ಶೂರೆನ್ಸ್ ಸಂಸ್ಥೆಯವರು ಆ ಪರಿಹಾರನ ಅವ್ರಿಗೆ ಕೊಡ್ತಾರೆ. ಈಗ ನಮ್ದು ವೈಟ್ ಬೋರ್ಡ್ ಇದೆ ಬಿಡಿ, ಅವ್ರಿಗಂತೂ ಆಗಲ್ಲ, ಅದಂತೂ ಕರೆ, ಅದೊಂದು ನಾನು ಒಪ್ಕೊಳ್ತೀನಿ. ಈಗ ಕಂಪ್ನಿ ಕೊಡುತ್ತೆ, ಕಂಪ್ನಿ ಅಂತೂ ಕೊಡುತ್ತೆ ಸರ್. ಬ್ರದರ್, ಕಂಪ್ನಿ ಕೊಡೋದು ಈಸ್ಕಂತಾರೆ. ಈಗ ಬ್ರದರ್, ನಾನು ಈಗ ಒಬ್ರು ಲಾಯರ್ ಸತ್ತೋಗಿರುವಂತ ವ್ಯಕ್ತಿ ಕೇಸ್ ಕಂಪ್ನಿಯಿಂದ ಬರೋದು ಈಸ್ಕೊಂತಾರೆ. ಎಲ್ಲೆಲ್ಲಿ ಬರುತ್ತೋ ಅದನ್ನೆಲ್ಲ ಈಸ್ಕೊಂತಾರೆ. RC ಓನರ್ ಮೇಲೂ ಕೂಡ ನಾನು ಕೇಸ್ ಹಾಕ್ತೀನಿ ಅಂತ ಹಾಕಿ ಆ ಇನ್ಶೂರೆನ್ಸ್ ಕೂಡ ನನಗೆ ಬೇಕು ಅಂತ ತಗೊಂತಾರೆ. ಇದ್ರಲ್ಲಿ ವ್ಯಾಲಿಡ್ ಪಾಯಿಂಟ್ ಇದೆ. ಅದನ್ನ ಈಗ ಎಲ್ಲೋ ಬೋರ್ಡ್ ಮಾಡಿದ್ರೆ ಓಕೆ ಆಗ್ಬೋದಲ್ಲ? ಹೌದು, ಅದನ್ನೇ ಮಾರ್ಗಸೂಚಿ ಅಂತ ಹೇಳ್ತಾ ಇರೋದು. ಈಗ ಮಾರ್ಗಸೂಚಿಯಲ್ಲಿ ಎಲ್ಲೋ ಬೋರ್ಡ್ ಮಾಡಿದ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಬೈಕ್ ಓಡಿಸೋರಿಗೆ. ಆಗ್ಬೇಕು. ಈಗ ಪಾರ್ಟ್ ಟೈಮ್ ಮಾಡ್ತಾ ಇರ್ತಾರೆ, ಇಲ್ಲಾಂದ್ರೆ ಆನ್ ದ ವೇ ಹೋಗ್ತಾ ಇರ್ತಾರೆ, ಅವ್ರು ಯಾರು ಮಾಡಕ್ಕಾಗಲ್ಲ. ಫುಲ್ ಟೈಮ್ ಯಾರಿದ್ರೆ ಅವರೇ ಮಾಡ್ಬೇಕು. ಗಾಡಿನ ತಗೋಬೇಕು. ಏನ್ ಮಾಡ್ಬೇಕು? ನೀವು ಹೋಗ್ತಿದ್ಯಲ್ಲ ಕೆಲ್ಸಕ್ಕೆ, ಸಾಲದಲ್ಲ ನನಗೆ. ಸಾಲ್ತಿಲ್ಲ ಅಂದ್ರೆ ಎಲ್ಲೋ ಬೋರ್ಡ್ ತಗೋ. ಎಲ್ಲೋ ಬೋರ್ಡ್ ತಗೊಂಡ್ರೆ ಅಷ್ಟೊಂದು ಕಟ್ಟಕ್ ಆಗ್ತಾ ಇಲ್ಲ. ಅದೊಂದು ಎಲ್ಲೋ ಬೋರ್ಡ್ ತಗೊಂಡ್ರೆ ಬೇಡ, ಮಾಡ್ಬೇಕು. ಕಟ್ಟಬೇಡ, ನಿನ್ನ ಕಟ್ಟು ಅಂತ ಹೇಳಿದ್ದು. ನೀನ್ ಪ್ರಯಾಣಿಕರು ಸೇವೆ ಕೊಡ್ಬೇಕು ಅಂದ್ರೆ ಎಲ್ಲೋ ಬೋರ್ಡ್ ತಗೋ. ಈಗ ನನ್ನ ಹತ್ರ ನೋಡ್ರಿ ಕಾರ್ ಐತೆ, ನಾನು ಯಾಕೆ ಎಲ್ಲೋ ಬೋರ್ಡ್ ತಗೊಂಡು ಓಡಿಸ್ಬೇಕು? ನಾನು ವೈಟ್ ಬೋರ್ಡ್, ನಾನು ಈಗ ಏನೋ ಒಂದ್ ಕೆಲಸ ಮಾಡ್ತೀನಿ, ನನ್ಗೆ ಅಲ್ಲಿ ಸಂಬಳ ಬರ್ತದೆ, ನನಗೆ ಈಗ ಸಂಬಳ ಸಾಕಾಯ್ತಿಲ್ಲ, ನಾನು ಇವಾಗ ಕಾರ್ ಓಡಿಸ್ಬೇಕು, ಯಾಕೆ ಎಲ್ಲೋ ಬೋರ್ಡ್ ಯಾಕೆ ತಗೋಬೇಕು? ನಾನು ಯಾಕೆ ವೈಟ್ ಬೋರ್ಡ್ ಕಾರ್ ತಗೋಬಾರ್ದು?